ಇದ್ದರೂ ಒಂದೇ ತೆರನಾಗಿಯೇ ಆ ಧ್ವನಿಯು ಅಮೃತಧಾರೆಯಂತೆ ಪ್ರವಹಿಸುತ್ತಲಿ ಬೋಧಿಸಿತ್ತು 700 ಕ್ಷುಲ್ಲಕ ಭಾಷೆಗಳನ್ನೊಳಗೊಂಡ ಸಮಸ್ತ ಮಾನವರ ಭಾಷೆಯನ್ನು ಏಕಕಾಲದಲ್ಲಿ. ಮಹಾವೀರನ ಮಹಿಮೆಯಿಂದಾಗಿ ಅಂತೆ ಹೊಗಲಾಡಿಸಿ ಪ್ರಾಣಿಗಳ ಅಜ್ಞಾನವನ್ನು ಅರಿಯುತ್ತದುವೇ. ಜೀವ ಅಜೀವ ಇತ್ಯಾದಿ ತತ್ವಗಳನ್ನು ಪುನರುಚ್ಚಾರದ ಅಗತ್ಯವಿರದೊಳು. ಆ ಅಮೃತ ಕ್ಷಣವಾದಾಗಿತ್ತು ಶ್ರಾವಣ ಬಹುಳ ಪಾಡ್ಯದ ದಿನ. ಒಮ್ಮಿತಾ ದಿವ್ಯಧ್ವನಿಯು ಸ್ವಾಮಿಗೆ ಕೇವಲ ಜ್ಞಾನ ಒದಗಿದ 66 ದಿನಗಳ ನಂತರ ಪ್ರಸಿದ್ಧವಾಯಿತು ದಿನವದು ಪಡೆದು ವೀರಶಾಸನ ಉದಯವೆಂಬ ಹೆಸರನು. ಇಂತು ಕೊನೆಗೊಂಡೋ ಎಲ್ಲರ ಪ್ರತೀಕ್ಷೆಯ ತೆನೆತಳೆಯಲವರ ಅಪೂರ್ವ ನಿರೀಕ್ಷಾ ಬೆಳೆಯು ಇರಿಹಿಗ್ಗಿ ಹರ್ಷೋದ್ಗಾರವೆಸಗಿತ ಜನಸಾಗರವು. ಆಲಿಸಿಯ ಜಿನವಾಣಿಯನು ಅರಿತು ಜೀವದ ವಿಚಿತ್ರ ಸ್ಥಿತಿಯನು ಅಪಡೆಯಲ ದೇವ ದರ್ಶನವನು ಮೂಡಿತು ಇಂದ್ರಭೂತಿಗೆ ಜಿನ ತತ್ವಗಳಲ್ಲಿ ನಂಬಿಕೆಯು ಅಂತೆಯೇ ಮೊಗ್ಗಾಗಿಸಿ ತನ್ನ ಕರಕಮಲಗಳನ್ನು ಇಂತೆಂದನವನು ತಳೆದು ಭಕ್ತಿ ಪಾರಮ್ಯವನು. ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರ ಉದ್ಘೋಷ. ಸಮವಸರಣದಲ್ಲಿ ಅರಿಹಂತ ಭಗವಾನರ ಧ್ವನಿ ಅರ್ಥಾತ್ ಮಹಾವೀರರ ಧ್ವನಿ ಅಮೃತಧಾರೆಯಂತೆ ಪ್ರವಹಿಸ್ತಾ ಇದೆ. 700 ಕ್ಷುಲ್ಲಕ ಭಾಷೆಗಳನ್ನು ಅಂದರೆ ನೋಡಿ, ಸಮವಸರಣದಲ್ಲಿ ಏಕೇಂದ್ರಿಯ, ದ್ವೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ ಜೀವಿಗಳೆಲ್ಲವೂ ಕೂಡ, ಯಾಕೆಂದರೆ ಆ ಅರಿಹಂತರು ಸಮತಾಭಾವದ ಪ್ರವರ್ತಕರಾಗಿರ್ತಾರೆ. ಮಾನವ ಭಾಷೆ 700 ಭಾಷೆಗಳನ್ನು ಅವರು ಉಪದೇಶ ಮಾಡ್ತಾ ಇದ್ರೆ ಅದು 700 ಭಾಷೆಗೆ ಕನ್ವರ್ಷನ್ ಆಗ್ತಾ ಇತ್ತಂತೆ ಮಹಾವೀರನ ಮಹಿಮೆಯಿಂದ. ಆ ಪ್ರಾಣಿಗಳಿಗೆ ಅಜ್ಞಾನ ದೂರ ಆಗ್ತಾ ಇತ್ತು. ಜೀವ ಅಜೀವ ತತ್ವಗಳ ಬಗ್ಗೆಯಲ್ಲಿ, ನವಪದಾರ್ಥಗಳ ಬಗ್ಗೆಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಂದು ರೀತಿ ಅಮೃತ ಕ್ಷಣ ಅದು. ಅಂದು ಶ್ರಾವಣ ಬಹುಳ ಪಾಡ್ಯದ ದಿನ ಆ ದಿವ್ಯ ಧ್ವನಿ ಹೋಗಿದೆ. ಕೇವಲ ಜ್ಞಾನ ಉಂಟಾದ 66 ದಿನದ ಬಳಿಕ ಈಗ ಮೋಕ್ಷದ ಬಗ್ಗೆ, ಆ ಮೋಕ್ಷದ ದಿನ ವೀರಶಾಸನ ಉದಯ ಎಂಬ ಹೆಸರನ್ನು ಕೊಡಲಾಯಿತು. ಹೀಗೆ ಆ ನಿರೀಕ್ಷೆ ಹಿರಿಯ ಬೆಳೆ ಉಗ್ಗಿತು. ಆ ಜಿನವಾಣಿಯನ್ನು ಅರಿತು ಜೀವದ ವಿಚಿತ್ರ ಸ್ಥಿತಿಯನ್ನು ಮತ್ತು ದೇವದರ್ಶನವನ್ನು ಎಲ್ಲರೂ ಕೂಡ ಇಂದ್ರಭೂತಿಯಾದ ಎಲ್ಲರೂ ಇಂದ್ರಭೂತಿಗೆ ಆ ಜಿನತತ್ವಗಳಲ್ಲಿ ನಂಬಿಕೆ ಉಂಟಾಗಿ ಅವನು ಕರಕಮಲವನ್ನು ಮಾಡಿಕೊಂಡು ಭಕ್ತಿ ಪಾರಮ್ಯದಲ್ಲಿ ಮೆರೆದ ಬಗ್ಗೆ ಇಲ್ಲಿ ಉಲ್ಲೇಖ ಬರುತ್ತಿದೆ. ಡಾಕ್ಟರ್ ತಾರಾಶೇಖರ್ ಅವರ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದ ಸೋಪಾನ ಒಂದು ಅತ್ಯಂತ